ಹಲೋ ಫ್ರೆಂಡ್ಸ್, ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ರಂಗನಾಥ್ ಮತ್ತು ಮನೆಯವರೆಲ್ಲ ರೆಡಿಯಾಗಿ ಚೌಟ್ರಿ ಹತ್ರ ಬರ್ತಾರೆ. ತುಂಬ ದೊಡ್ಡದಾಗಿ ಮಾಡಿದಾರಲ್ವಾ ಚೌಟ್ರಿ ಅಂತ ಹೇಳಿದಾಗ ಹೌದು, ಮತ್ತೆ ನಮ್ಮ ಬೀಗರು ಅಂದರೆ ಸುಮ್ಮನೆನಾ, ತುಂಬ ದೊಡ್ಡವರು ಅಂತ ಶಾಂತಿ ಹೇಳಿದಾಗ ಹೌದೌದು, ಮಂಟಪ ಚೌಟ್ರಿ ಎಲ್ಲ ತುಂಬ ದೊಡ್ಡದಾಗೇ ಇದೆ ಅಂತ ಕಸ್ತೂರಿ ಹೇಳ್ತಾರೆ. ನಾನು ಹೇಳಿದ್ದು ನಮ್ಮ ಬೀಗರು ಬಗ್ಗೆ, ವಾಸುದೇವ್ ಅವರು ಮತ್ತು ಶೀಲಾ ಅವ್ರ ಬಗ್ಗೆ ಅಂತ ಹೇಳಿದಾಗ ಓ ಹೌದಾ, ಸರಿ ಆಯಿತು ಬನ್ನಿ ಹೋಗೋಣ, ಆಮೇಲೆ ಮಾತಾಡಿ ಅಂತ ರಂಗನಾಥ್ ಕರ್ಕೊಂಡು ಹೋಗ್ತಾರೆ ಒಳಗಡೆ. ಬನ್ನಿ ಹೋಗಿ ವೆಲ್ಕಮ್ ಮಾಡ್ಕೊಂಡು ಬರೋಣ ಅಂತ ಶ್ರುತಿ ತಾಯಿ ಹೇಳಿದಾಗ ನಾನು ಹೋಗಿ ಆ ರಂಗನಾಥ್ ಹತ್ರ ಬನ್ನಿ ಅಂತ ನಮಸ್ಕಾರ ಮಾಡಿ ವೆಲ್ಕಮ್ ಮಾಡೋದ, ಸಾಧ್ಯನೇ ಇಲ್ಲ, ಬೇಕಾದ್ರೆ ಅವನೇ ಬರ್ತಾನೆ ಅಂತ ವಾಸುದೇವ್ ಶೀಲಾ ಹತ್ರ ಹೇಳ್ತಾರೆ. ಓ ರಂಗನಾಥ್ ಬಾಬಾ ಹೇಗಿದ್ಯಾ ಅಂತ ಹೇಳಿದಾಗ ಶಾಂತಿ ಮನೆಯವರೆಲ್ಲರೂ ಕೂಡ ಮುಖ ನೋಡ್ಕೋತಾ ಇರ್ತಾರೆ. ರೀ ಅವರು ಈಗ ನಮ್ಮ ಸಂಬಂಧಿಕರು, ಬೀಗರು, ಮರ್ಯಾದೆ ಕೊಡಿ ಅಂತ ಶ್ರುತಿ ತಾಯಿ ಹೇಳಿದಾಗ ಓ ರಂಗನಾಥ್ ಬನ್ನಿ ಚೆನ್ನಾಗಿದ್ದೀರಾ ಅಂತ ವಾಸುದೇವ್ ಮಾತಾಡ್ತಾರೆ. ನಾವೆಲ್ಲರೂ ಚೆನ್ನಾಗಿದ್ದೀವಿ ಅಂತ ರಂಗನಾಥ್ ಹೇಳ್ತಾರೆ. ತುಂಬ ಲೇಟಾಗಿ ಬಂದ್ಬಿಟ್ವಿ ಅನ್ಸುತ್ತೆ, ಲೇಟ್ ಆಯ್ತಾ ಅಂತ ಶಾಂತಿ ಹೇಳ್ತಾರೆ. ಇಲ್ಲ ಸರಿಯಾದ ಸಮಯಕ್ಕೆ ಬಂದಿದ್ದೀರಾ ಅಂತ ವಾಸುದೇವ್ ಹೇಳಿದಾಗ ಅಲ್ಲ ಬೀಗ್ರೆ, ನೀವು ಕೂಡ ಅವಾಗ ಬಂದು ಶ್ರುತಿನ ನೋಡ್ಕೊಂಡು ಹೋಗ್ಬೋದಲ್ವಾ, ಬರೀ ನಾವು ಶ್ರುತಿ ತಾಯಿನ ಮಾತ್ರ ನೋಡೋದು, ಅವರಾದ್ರೂ ಆಗಾಗ ಮನೆಗೆ ಬಂದು ನೋಡ್ಕೊಂಡು ಹೋಗ್ತಾರೆ, ನೀವು ಬರೋದೇ ಇಲ್ವಲ್ಲ ಅಂತ ವಾಸುದೇವ್ ಹತ್ರ ಹೇಳಿದಾಗ ಅಯ್ಯೋ ಐ ಆಮ್ ವೆರಿ ಬಿಸಿ ಅಂತ ಹೇಳ್ತಾನೆ. ಏನಂದ್ರಿ ನೀವು, ಏನಾಗಾದ್ರೆ ಅರ್ಥ ಅಂತ ಶಾಂತಿ ಹೇಳಿದಾಗ ಅಂದರೆ ಅವ್ರು ಬ್ಯುಸಿ ಇದ್ದಾರೆ ಬಿಸ್ನೆಸ್ಸಲ್ಲಿ ಅಂತ ಹೇಳ್ತಿದ್ದಾರೆ ಅಷ್ಟೇ ಅತ್ತೆ ಅಂತ ಶ್ರುತಿ ಹೇಳ್ತಾಳೆ. ಸರಿ ಆಯಿತು ಒಳಗಡೆ ಹೋಗೋಣ ಬನ್ನಿ ಅಂತ ಶೀಲಾ ಕರ್ಕೊಂಡು ಹೋಗ್ತಾರೆ. ಆದರೂ ನನ್ನ ರೋಹಿಣಿ ಕೂಡ ಇಲ್ಲೇ ತಾಳಿಶಾಸ್ತ್ರ ಮಾಡೋದಕ್ಕೆ ನೀವು ಅವಕಾಶ ಮಾಡಿಕೊಟ್ರಲ್ಲ, ತುಂಬ ದೊಡ್ಡ ಮನಸ್ಸು ನಿಮ್ಮದು, ಅದಕ್ಕೆ ಹೇಳೋದು ದೊಡ್ಡ ಮನೆಯವರು ಅಂತ. ಸರಿ ನಾವು ಹೋಗಿ ರೆಡಿ ಆಗ್ತೀವಿ ಅಂತ ಶಾಂತಿ ಹೋಗ್ತಾರೆ. ಸರಿ ಎಲ್ಲರೂ ಹೋಗಿ ಅಂತ ಹೇಳಿ ಶ್ರುತಿ ರವಿ ಹೇಗಿದ್ದೀರಾ ಅಂತ ಮಾತಾಡಿಸ್ತಿರ್ತಾರೆ. ವಾಸುದೇವ್ ಪೂಜಾ ಬಂದಿರೋದನ್ನ ನೋಡಿದ ತಕ್ಷಣ ಅರೆ ಪೂಜಾ ನೀನು ಯಾವಾಗಲೇ ಬಂದೆ ಅಂತ ಕೇಳ್ತಾರೆ. ನಾನು ಆಗಲೇ ಬಂದೆ ಕಣೆ ಅಂತ ಇಲ್ಲಿ ಪೂಜಾ ಹೇಳಿದಾಗ ಸರಿ ನಾನು ಹೇಳಿದ್ದೆಲ್ಲ ತಯಾರಾಗಿದೆ ತಾನೇ, ಏರ್ಪಾಟ್ ಮಾಡಿದ್ಯಾ ಅಂತ ರೋಹಿಣಿ ಮಾತಾಡ್ತಾಳೆ. ನೀನೇನು ಯೋಚನೆ ಮಾಡಬೇಡ, ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಬಂದ್ಬಿಡ್ತಾರೆ ಅಂತ ಪೂಜಾ ಹೇಳ್ತಾಳೆ. ಹಾಗೆ ಮನೆಯವರೆಲ್ಲ ನಿಂತ್ಕೊಂಡು ಫೋಟೋ ತಗೊಳ್ತಾ ಸೆಲ್ಫಿ ತಗೋತಾ ಇರ್ತಾರೆ. ನಮ್ಮ ರೂಮಲ್ಲಿ ನಾವೆಲ್ಲ ರೆಡಿ ಆಗೋದು ಅಂದಾಗ ನಿಮ್ಗೋಸ್ಕರ ಅಂತ ಮೇಲ್ಗಡೆ ಇದೆ ರೂಮು, ಹಾಗೆ ರವಿ ಮತ್ತೆ ಶ್ರುತಿ ಇದು ನಿಮ್ಮ ರೂಮು, ಹೋಗಿ ರೆಡಿ ಆಗಿ ಅಂತ ಶೀಲಾ ಹೇಳಿ ಕಳಿಸ್ತಾರೆ. ಸೂರ್ಯ ಫ್ರೆಂಡು ಡ್ರಾಪ್ ಮಾಡೋಕ್ಕೆ ಅಂತ ಬಂದಿರ್ತಾನೆ. ಸರಿ ಆಯಿತು ಎಲ್ಲ ಫಂಕ್ಷನ್ ಮುಗಿದ್ಮೇಲೆ ಒಂದು 2 ಗಂಟೆಗೆ ಫೋನ್ ಮಾಡ್ತೀನಿ ಅಂದಾಗ ಏನೋ 2 ಗಂಟೆಗೆಲ್ಲ ಮುಗ್ದೋಗುತ್ತಾ ಅಂತ ಸೂರ್ಯ ಫ್ರೆಂಡ್ ಹೇಳ್ತಾನೆ. ಇಲ್ಲ ಕಣೋ, ಒಬ್ರಿಗೆ ಮುಗಿಯೋದಕ್ಕೆ ಇವತ್ತು ರಾತ್ರಿ ಎಲ್ಲ ಆಗುತ್ತೇನೋ, ಇನ್ನಿಬ್ರಿಗೆ ಅಂತ ಅಂದರೆ ರಾತ್ರಿ ಆದರೂ ಆಗ್ಬೋದು ಕಣೋ ಅಂತ ಸೂರ್ಯ ಹೇಳ್ತಾನೆ. ರೀ ನಾನು ಹೇಳ್ದೆ ಅಲ್ವಾ, ಬಂದಿದ ತಕ್ಷಣ ಶುರು ಹಚ್ಕೊಂಡ್ರೆ ಸುಮ್ಮನೆ ಇರಿ, ನೋಡಿ ಗಾಡಿನ ಆಫ್ ಮಾಡಿದ್ದೀರಾ ಅಲ್ವಾ, ಮತ್ತೆ ಆನ್ ಮಾಡೋದು ವಾಪಸ್ ಮನೆಗೆ ಹೋಗಬೇಕಾಗಿದ್ರೆ ಅಲ್ವಾ, ಅದೇ ಥರನೇ ಈಗ ಇಲ್ಲಿ ಮಾತನ್ನು ನಿಲ್ಲಿಸಿದ್ರೆ ಮತ್ತೆ ವಾಪಸ್ ಹೋಗೋವರೆಗೂ ನೀವೇನು ಮಾತಾಡಬಾರ್ದು ಅಂತ ಮೀನಾ ಹೇಳ್ತಾಳೆ. ಆಯ್ತಮ್ಮ ನಾನು ಏನು ಮಾತಾಡಲ್ಲ ಬಿಡು ಅಂತ ಎಲ್ಲ ಅಪ್ಪನಿಗೋಸ್ಕರ ಅಂತ ಸೂರ್ಯ ಹೋಗ್ತಾನೆ. ನಿಧಾನಕ್ಕೆ ಬನ್ನಿ ಆಯಿತು ಅಂತ ಮೀನಾ ಕರ್ಕೊಂಡು ಹೋಗಬೇಕಾದ್ರೆ ವಾಸುದೇವ್ ಮತ್ತು ಶ್ರುತಿ ತಾಯಿ ಇದನ್ನ ನೋಡಿದ ತಕ್ಷಣವೇ ಅಯ್ಯೋ ಇವರು ಬಂದ್ರ ಅಂತ ಶಾಕಿಂದ ನೋಡ್ತಾರೆ. ನಮಸ್ಕಾರ ಅಂತ ಸೂರ್ಯ ಹೇಳಿ ಹಾಗೇನೆ ಹೊರಟೋಗ್ತಾನೆ. ಯಾಕೆ ಇವ್ರು ಈ ಥರ ಆಡ್ತಿದ್ದಾರೆ ಅಂದಾಗ ಏನಿಲ್ಲ ಬಿಡಿ ಅಂತ ಮೀನಾ ಹೇಳಿ ಹೋಗ್ತಾಳೆ. ಯಾಕೋ ಏನೋ ವಿಚಿತ್ರವಾಗಿ ಆಡ್ತಿದ್ದಾನೆ ಅಲ್ವಾ, ಏನು ಮಾತಾಡ್ದೇನೆ ನಮಸ್ಕಾರ ಮಾಡಿ ಇಷ್ಟೊಂದು ಗೌರವ ಮರ್ಯಾದೆ ಎಲ್ಲ ಕೊಟ್ಟು ಹೋಗ್ತಿದ್ದಾನಲ್ಲ ಅಂತ ಶ್ರುತಿ ತಾಯಿ ವಾಸುದೇವ್ ಹತ್ರ ಹೇಳ್ತಾನೆ. ಇವನ್ ಗೌರವನ ಹೇಗೆ ಕಳಿಯೋದು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ ಅಂತ ವಾಸುದೇವ್ ಮಾತಾಡಿಕೊಂಡು ಸರಿ ಬಾ ಮುಂದೆ ಏನು ಮಾಡೋದು ಶಾಸ್ತ್ರಗಳನ್ನ ನೋಡೋಣ ಅಂತ ಕರ್ಕೊಂಡು ಹೋಗ್ತಾರೆ. ಮೀನಾ ನನಗೆ ರೆಡಿ ಮಾಡೋಕ್ಕೆ ಸ್ವಲ್ಪ ಬನ್ನಿ ನೀವು ಕೂಡ ಅಂತ ಶ್ರುತಿ ಹೇಳಿದಾಗ ಶ್ರುತಿ ಇವ್ರು ಯಾಕೆ, ಮೀನಾ ನೀನು ಮತ್ತೆ ನಿನ್ನ ಗಂಡ ಮುಂದೆ ಸೀಟಲ್ಲೇ ಕೂತ್ಕೊಳ್ಳಿ ಆರಾಮಾಗಿ, ಇವ್ರ ಹತ್ರ ಎಲ್ಲ ಯಾಕಮ್ಮ ರೆಡಿ ಮಾಡಿಸ್ಕೋತೀಯಾ, ನಿನ್ನ ಫ್ರೆಂಡು ಮತ್ತು ಪಾರ್ಲರ್ ಅವ್ರನ್ನೆಲ್ಲ ಕರ್ಸಿದ್ದೀನಿ, ಅವ್ರ ಹತ್ರ ಹೋಗಿ ರೆಡಿ ಮಾಡಿಸ್ಕೊ, ಮೀನಂಗೆ ಏನು ಬರುತ್ತೆ ಅಂತ ಶೀಲಾ ಹೇಳಿದಾಗ ತುಂಬಾ ಬೇಜಾರಾಗುತ್ತೆ ಮೀನಂಗೆ. ಮಾವ ಬನ್ನಿ ನಾವು ಮುಂದೆಗಡೆ ಕೂತ್ಕೊಳ್ಳೋಣ ಅಂತ ಮೀನಾ ಹೇಳಿದಾಗ ಇರಮ್ಮ ನನ್ನ ಫ್ರೆಂಡ್ ಬಂದಿದ್ದಾರಂತೆ ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಮಾತಾಡ್ಕೊಂಡು ಫೋನಲ್ಲಿ ಹೋಗ್ತಾರೆ ರಂಗನಾಥ್. ರೀ ಬನ್ನಿ ಮುಂದೆ ಕೂತ್ಕೊಳ್ಳೋಣ ಅಂದಾಗ ಬೇಡ ನಾವು ಹಿಂದೆನೇ ಕೂತ್ಕೊಳ್ಳೋಣ ಅಂತ ಸೂರ್ಯ ಹೋಗಿ ಹಿಂದೆ ಕೂತ್ಕೋತಾನೆ. ಯಾಕ್ರಿ ಸುಮ್ಮನೆ ಇದ್ದೀರಾ, ಬಾಯಿ ಮೇಲೆ ಬೆರಳೆ ಹಿಡ್ಕೊಂಡು ಕೂತಿದ್ದೀರಲ್ಲ, ಏನಾಯಿತು ಚಿಕ್ಕ ಮಕ್ಳು ಥರ ಅಂತ ಮೀನಾ ಹೇಳ್ತಾಳೆ. ಅಯ್ಯೋ ನೀನೇ ಮಾತಾಡಬಾರ್ದು ಅಂತ ಹೇಳ್ದಲ್ಲ, ಅದಕ್ಕೆ ಪ್ಲಾಸ್ಟರ್ ಥರ ಬಾಯಿ ಮೇಲೆ ಬೆರಳು ಇಟ್ಕೊಂಡು ಕೂತಿದ್ದೀನಿ ಅಂತ ಸೂರ್ಯ ಹೇಳ್ತಾನೆ. ಸೂರ್ಯ ನೀನು ಯಾಕೋ ಇಲ್ಲಿ ಕೂತಿದ್ಯಾ, ಬಾರೋ ಮುಂದೆ ಹೋಗೋಣ ಅಂತ ರವಿ ಹೇಳಿದಾಗ ಇಲ್ಲ ರವಿ ನೀನು ಹೋಗಿ ರೆಡಿ ಆಗೋ, ನಾವಿಲ್ಲೇ ಕೂತಿರ್ತೀವಿ, ಫಂಕ್ಷನ್ ಶುರು ಆದ್ಮೇಲೆ ಬರ್ತೀವಿ ಅಂತ ಮೀನಾ ಹೇಳ್ತಾಳೆ. ರಂಗನಾಥ್ ಅವ್ರ ಫ್ರೆಂಡ್ನ ಕರ್ಕೊಂಡು ಬಂದಿರ್ತಾರೆ. ಏನಪ್ಪ ಇಷ್ಟು ದೊಡ್ಡ ಚೌಟ್ರಿ ಮಾಡಿದ್ದಾರೆ ಅಂದಾಗ ನಿನಗೆ ಗೊತ್ತಲ್ವೇನೋ ಅವ್ರು ಹೇಗೆ ಅಂತ, ಮತ್ತೆ ದೊಡ್ಡ ಮನುಷ್ಯರು ದುಡ್ಡಿದೆ ಅಂತ ತೋರಿಸ್ಕೋಬೇಕಲ್ವಾ, ಅದಕ್ಕೆ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿಸಿರೋದು, ಏನೋ ನನ್ನ ಮಕ್ಕಳು ಮದುವೆ ನೋಡೋಕ್ಕಾಗಲಿಲ್ಲ, ಈ ರೀತಿ ಆದರೂ ನೋಡ್ಬೋದು ಅಂತ ರಂಗನಾಥ್ ಮಾತಾಡಿಕೊಂಡು ಕೂತ್ಕೊಂಡಿರ್ತಾರೆ. ಅದನ್ನ ವಾಸುದೇವ್ ನೋಡಿ ಹೇಗಾದರೂ ಇವನಿಗೆ ಅವಮಾನ ಮಾಡಬೇಕಲ್ಲ ಅಂತ ಅಂದ್ಕೊಂಡು ಅವ್ರ ಫ್ರೆಂಡ್ನ ಪಕ್ಕದಲ್ಲಿ ಹೋಗಿ ಕೂರಿಸ್ತಾರೆ. ಆಗ ವಾಸುದೇವ್ ಫ್ರೆಂಡು ಕಾಲ್ ಮೇಲೆ ಕಾಲು ಹಾಕೊಂಡು ಶೂನ ರಂಗನಾಥ್ಗೆ ಮುಟ್ಟಿಸ್ತಾ ಇರ್ತಾರೆ. ಇದನ್ನ ನೋಡಿ ಏನೋ ಇದು ಅಲ್ಲ, ಬೇಕು ಅಂತ ವಾಸುದೇವ್ ಅವಮಾನ ಮಾಡಬೇಕು ಅಂತಾನೆ ಶೂನ ಟಚ್ ಮಾಡ್ಸೋಕ್ಕೆ ಈ ಥರ ಕರ್ಕೊಂಡು ಬಂದು ಕೂರಿಸಿದ್ದಾನೆ ಅನ್ಸುತ್ತೆ, ಎಷ್ಟು ಧೈರ್ಯ ಇರಬೇಕು ಅವನಿಗೆ, ಇರು ನಾನು ಮಾತಾಡ್ತೀನಿ ಅಂತ ರಂಗನಾಥ್ ಫ್ರೆಂಡ್ ಹೇಳಿದಾಗ ಬೇಡ ಕಣೋ, ಇಲ್ಲಿ ಸುಮ್ಮನೆ ಫಂಕ್ಷನ್ ನಡೀತಿದೆ, ನಮ್ಮಿಂದ ಯಾಕೆ ತೊಂದರೆ, ಸೂರ್ಯ ಬೇರೆ ಬಂದಿದ್ದಾನೆ, ಈ ವಿಷಯ ಏನಾದರೂ ಗೊತ್ತಾದರೆ ಸುಮ್ಮನೆ ಅವನು ಕೋಪ ಮಾಡಿಕೊಂಡು ಜಗಳ ಶುರು ಮಾಡ್ತಾನೆ, ಇದೆಲ್ಲ ಯಾಕೆ ಬೇಕು ನಮಗೆ, ವಾಸುದೇವ ಬೇಕು ಅಂತ ನನಗೆ ಅವಮಾನ ಮಾಡಬೇಕು ಅಂತಾನೆ ಈ ಥರ ಅವ್ರನ್ನ ಕರ್ಕೊಂಡು ಬಂದು ಕೂರಿಸಿರೋದು, ನನಗೆ ಗೊತ್ತಾಗಲ್ವಾ, ಅವ್ರಿಗೆ ಇನ್ನೂ ನನ್ನ ಮೇಲೆ ಕೋಪ ಕಮ್ಮಿ ಆಗಿಲ್ಲ, ಇನ್ನೂ ದ್ವೇಷ ಇಟ್ಕೊಂಡು ಮೇಲೆ ನಗ್ನಗ್ತಾ ಮಾತಾಡ್ತಿದ್ದಾರೆ ಅಷ್ಟೇ, ಬೀಗರಾಗಿದ್ದೀವಿ ಅಂತ, ಅಷ್ಟಕ್ಕೂ ಈ ವಿಷಯನ ಸೂರ್ಯಂಗೆ ಹೇಳಬೇಡ, ಇನ್ನು ಕೋಪ ಮಾಡ್ಕೊಂಡು ಜಗಳ ಮಾಡ್ತಾನೆ ಅಂತ ರಂಗನಾಥ್ ಅವ್ರ ಫ್ರೆಂಡ್ ಹತ್ರ ಹೇಳ್ತಾರೆ. ರೋಹಿಣಿ ಮತ್ತೆ ಪೂಜಾ
ಇಬ್ಬರು ರೆಡಿ ಆಗೋಕ್ಕೆ ಅಂತ ಹೋಗಿ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಅಲ್ಲ ಕಣೆ, ಏನೇ ಮಾಡ್ತೀಯಾ ಈಗ, ದುಡ್ಡೇನೋ ಹೊಂದಿಸ್ತೆ, ಆದರೆ ಅಪ್ಪನ ಎಲ್ಲೇ ಕರ್ಕೊಂಡು ಬರ್ತೀಯಾ ಅಂತ ರೋಹಿಣಿ ಹತ್ರ ಪೂಜಾ ಹೇಳಿದಾಗ ಅದೇ ಗೊತ್ತಾಗ್ತಿಲ್ಲ ಕಣೆ, ಯಾವುದೋ ಒಂಥರ ಮನೇಲೆ ಸಿಂಪಲ್ಲಾಗಿ ಮಾಡಿ ಮುಗಿಸಿದ್ದಿದ್ರೆ ಆಗ್ತಾಯಿತ್ತು, ಆ ಮೀನಾಗಿ ಮಾಡಿದಾಗೆ ಇದೆಲ್ಲ ಯಾಕೆ ಬೇಕಿತ್ತು ಅಂತ ರೋಹಿಣಿ ಹೇಳಿದಾಗ, ಓ ನಿನಗೋಸ್ಕರ ಅಂತ ಅವ್ರ ಮಗಳಿಗೆ ಮಾಡಬೇಕಾಗಿರೋಂಥ ಶಾಸ್ತ್ರನ ಶ್ರುತಿ ಅವ್ರ ತಾಯಿ ಮಾಡಬಾರ್ದು ಅಂತ ಹೇಳ್ತಾ ಇದೆಯಾ? ಶ್ರುತಿ ತಾಯಿ ಅವ್ರು ಏರ್ಪಾಟ್ ಮಾಡಿರೋದಕ್ಕೆ ಈಗಲೇ ನಿನ್ನ ತಾಳಿ ಶಾಸ್ತ್ರ ಕೂಡ ಇಲ್ಲೇ ಆಗ್ತಿದೆ ಖರ್ಚಿಲ್ಲದೆ. ಅಕಸ್ಮಾತ್ ಏನಾದ್ರು ನಿಮ್ಮ ತಂದೆ ಬಂದು ಇದೇ ಥರ ಮಾಡ್ಕೊಡ್ಬೇಕು ಅದ್ದೂರಿಯಾಗಿ ತಾಳಿ ಶಾಸ್ತ್ರನ ಅಂತ ನಿಮ್ಮ ಅತ್ತೆ ಹೇಳಿದ್ದಿದ್ರೆ ಏನು ಮಾಡ್ತಿದ್ದೆ, ಬಚಾವಾದೆ ಅಂತ ಅನ್ಕೋ, ಸಿಗಾಕೋತಾ ಇದ್ದೆ ಇಲ್ಲಾಂದರೆ ಅಂತ ಪೂಜಾ ಹೇಳಿದಾಗ, ಈಗಲೂ ಸಿಗಾಕೊಂಡಿದ್ದೀನಿ ಕಣೆ, ಇನ್ನೇನೆ ಮತ್ತೆ ನಮ್ಮಪ್ಪ ಬಂದಿಲ್ಲ ಅಂದರೆ ದೊಡ್ಡ ರಾಮಾಯಣನೇ ಆಗ್ಬಿಡುತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಅಷ್ಟರಲ್ಲಿ ಇಲ್ಲಿ ಶಾಂತಿ ಬರ್ತಾರೆ. ಏನಮ್ಮ ಇನ್ನೂ ರೆಡಿ ಆಗದೆ ಏನು ಮಾಡ್ತಿದ್ಯಾ, ಇವಳ ಜೊತೆ ಹರಟೆ ಹೊಡ್ಕೊಂಡು ಕೂತಿದ್ಯಾ, ನಿನ್ಗೇನು ಕೆಲಸ ಇಲ್ವಾ ಅಂತ ಶಾಂತಿ ಬೈತಾರೆ. ಅಯ್ಯೋ ನನಗೆ ಯಾಕೆ ಕೆಲಸ ಇಲ್ಲ, ನಾನು ಬಂದಿರೋದೇ ಅವಳನ್ನ ರೆಡಿ ಮಾಡೋಕ್ಕೆ, ನಾನೇನು ಅವಳನ್ನ ಹಿಡಿದು ಕಟ್ಟಾಕೊಂಡಿದ್ದೀನಾ ಅಂತ ಪೂಜಾ ಹೇಳ್ತಾಳೆ. ಇಲ್ಲ ಅತ್ತೆ ರೆಡಿ ಆಗಿಬಿಡ್ತೀನಿ ಅಂದಾಗ, ಎಲ್ಲಿ ನಿಮ್ಮ ತಂದೆ ಬರ್ತಿದ್ದಾರಂತ ಅಂತ ಶಾಂತಿ ಹೇಳ್ತಾರೆ. ಆ ಅತ್ತೆ ಫ್ಲೈಟಲ್ಲಿ ಇದ್ದರೂ ಫೋನ್ ಮಾಡಿದಾಗ ಬರ್ತಿದ್ದಾರೆ, ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಶಾಸ್ತ್ರ ಶುರು ಆಗೋಷ್ಟರಲ್ಲಿ ಬಂದ್ಬಿಡ್ತಾರೆ ಅಂತ ರೋಹಿಣಿ ಹೇಳ್ತಾಳೆ. ಏನಮ್ಮ ನೀನು ನಿಮ್ಮ ತಂದೆ ಹೇಗಿದ್ದಾರೆ ಅಂತಲೂ ನೋಡಿಲ್ಲ, ಅವ್ರ ಜೊತೆ ಒಂದ್ಸಲಿನೂ ನಾನು ಮಾತಾಡಿಲ್ಲ, ಹಾಗೆ ನೀನು ಮಾತಾಡಿರೋದನ್ನೂ ನಾನು ನೋಡಿಲ್ಲ, ಈಗ ನೋಡಿದ್ರೆ ಬರ್ತಾರೆ ಅಂತ ಹೇಳ್ತಾ ಇದೆಯಾ ಅಷ್ಟೇ, ಒಂದ್ಸಲಿನೂ ಅವ್ರನ್ನ ನೋಡೋಕ್ಕೂ ಬಿಡಲಿಲ್ಲ, ಮಾತಾಡೋಕ್ಕೂ ಬಿಡಲಿಲ್ಲ. ಇನ್ನು ಯಾವಾಗ ಬರ್ತಾರೆ, ಎಲ್ಲ ಮುಗ್ದೋದ್ಮೇಲೆ ಶಾಸ್ತ್ರ ಎಲ್ಲ ಬರ್ತಾರಾ, ಇಲ್ಲ ಈ ಸಲಿನೂ ಕಾಗೆ ಹಾರಿಸ್ತಾರ ಏನು ಅಂತ ಶಾಂತಿ ಹೇಳಿದಾಗ ರೋಹಿಣಿಗೆ ಟೆನ್ಷನ್ ಆಗುತ್ತೆ. ಅಯ್ಯೋ ಇಲ್ಲ ಅತ್ತೆ, ಅವ್ರು ಫ್ಲೈಟಲ್ಲಿದ್ದಾರೆ, ಬಂದ್ಬಿಡ್ತಾರೆ ಅತ್ತೆ, ಸ್ವಲ್ಪ ಲೇಟ್ ಆಗುತ್ತೆ ಅಂತ ಇಲ್ಲಿ ರೋಹಿಣಿ ಹೇಳ್ತಾಳೆ. ಅದು ಸರಿನೇ, ನಮ್ಮ ಊರಿಗೆ ಹೋಗೋಕ್ಕೆ ಬಸ್ಸು ಅಷ್ಟು ಲೇಟ್ ಆಗುತ್ತೆ, ಇನ್ನು ಫ್ಲೈಟಲ್ಲಿ ಅದು ಮಲೇಷಿಯಾದಿಂದ ಬರಬೇಕು ಅಂದರೆ ಲೇಟ್ ಆಗುತ್ತೆ, ಅದು ಇದು ಅಂತ ಬಿಡೆ ಆಯಿತು ಹೋಗಲಿ ಬರ್ತಾರೆ ಅಂತ ಇಲ್ಲಿ ಕಸ್ತೂರಿ ಹೇಳ್ತಾರೆ. ಹಾಗಲ್ಲ ಕಣೆ, ಒಂದ್ಸಲಿ ಆದರೆ ಸರಿ, 2 ಸಲ ಆದರೆ ಸರಿ, ಆದರೆ ಮತ್ತೆ ಇದೇ ಥರ ಆಗ್ತಿದೆಯಲ್ಲ, ಅವ್ರ ತಂದೆ ಮದುವೆಗೂ ಬರಲಿಲ್ಲ, ಮಗಳು ಮದುವೆ ಅಂತ, ಈಗ ಇದಕ್ಕೂ ಬರಲಿಲ್ಲ ಅಂದರೆ ಹೇಗೆ, ನಮಗೆಲ್ಲರ ಮುಂದೆ ಅವಮಾನ ಆಗುತ್ತೆ ಅಂತ ಶಾಂತಿ ಹೇಳ್ತಾರೆ. ಅಷ್ಟಕ್ಕೂ ಅವರು ತುಂಬಾ ಕೆಲಸ ಅಂತ ಇರುತ್ತೆ, ನಿಮ್ಮ ತಂದೆ ಯಾವಾಗಲೂ ಕೆಲಸ ದುಡ್ಡು ಅಂತಲೇ ಇದ್ದರೆ ಹೇಗಮ್ಮ, ಸ್ವಲ್ಪ ಮಗಳು ಕಡೆನೂ ಗಮನ ವಹಿಸ್ಬೇಕಲ್ವಾ, ದುಡ್ಡೇ ಮುಖ್ಯನಾ ಅಂತ ಕಸ್ತೂರಿ ಹೇಳ್ತಾರೆ. ಅಯ್ಯೋ ಹಾಗ ಹೇಳಬೇಡ, ದುಡ್ಡು ಕೂಡ ಮುಖ್ಯ, ಹಾಗೆ ಕೆಲಸ ಕೂಡ ಮುಖ್ಯ, ಮಾಡಲಿ, ಆದರೆ ಮಗಳಿಗೋಸ್ಕರ ಏನು ಮಾಡ್ತಾನೆ ಇಲ್ವಲ್ಲ, ಏನಾದರೂ ಆ ದುಡ್ಡನ್ನು ಏನಾದರೂ ಖರ್ಚು ಮಾಡು ಅಂತ ಮಗಳಿಗಾದರೂ ಕೊಟ್ಟಿದ್ರೆ ಖುಷಿ ಪಡ್ಬೋದಾಗಿತ್ತು, ಅದು ಕೂಡ ಇಲ್ಲ, ಮತ್ತು ಹೇಗೆ ಇದನ್ನೆಲ್ಲ ನೋಡ್ಕೊಂಡು ನಾವು ಸುಮ್ಮನೆ ಇರೋದು, ಈ ಸಲ ಅವ್ರು ಬಂದಾಗ ಮನೋಜನ ವಿಷಯ ಮಾತಾಡಿ ಅವ್ನಿಗೆ ಏನಾದರೂ ಒಂದು ಬಿಸ್ನೆಸ್ ಹಾಕೊಡೋ ಥರ ನಾನೇ ಮಾತಾಡ್ತೀನಿ ನೋಡ್ತಾ ಇರು ಅಂತ ಶಾಂತಿ ಹೇಳಿ ಹೋಗ್ತಾರೆ. ನಿಮ್ಮ ತಂದೆನ ಬೇಗ ಫೋನ್ ಮಾಡಿ ಕರೆಸು, ಬೇಗ ಬರೋದಕ್ಕೆ, ಇಲ್ಲ ಅಂದರೆ ಪರಿಣಾಮ ಸುಮ್ಮನೆ ಚೆನ್ನಾಗಿರಲ್ಲ ಅಂತ ಶಾಂತಿ ಹೇಳಿ ಹೋಗ್ತಾರೆ. ಏನೇ ಇದು, ನಿಮ್ಮ ಅತ್ತೆ ನಿಜವಾಗ್ಲೂ ಈ ಥರ ಮಾತಾಡ್ತಿದ್ದಾರೆ, ನಿನ್ಗೆ ಎಷ್ಟು ಗೌರವ ಕೊಡ್ತಿದ್ರು ಅಂತ ಪೂಜಾ ಹೇಳಿದಾಗ, ಹೌದು ಕಣೆ, ದಿನ ನಮ್ಮ ಮನೇಲಿ ನನ್ನ ಮರ್ಯಾದೆ ಎಲ್ಲ ಕಮ್ಮಿ ಆಗ್ತಿದೆ, ನಾನು ಹೇಳಿರೋ ಸುಳ್ಳಿಂದನೇ ನನ್ನ ಗೌರವ ಕಮ್ಮಿ ಆಗ್ತಿದೆ ಕಣೆ, ಏನು ಮಾಡೋದು ಗೊತ್ತಾಗ್ತಿಲ್ಲ ಅಂತ ರೋಹಿಣಿ ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ನೋಡು, ಅವ್ರು ಯಾರನ್ನೋ ಕರೆಸ್ತೀನಿ ಅಂತ ಹೇಳಿದ್ಯಲ್ಲ, ಬರ್ತಿದ್ಯಾ ಅಂದಾಗ, ಈಗಲೇ ಬರ್ತಾ ಇದ್ದಾರೆ ಕಣೆ, ಫೋನ್ ಮಾಡಿದ್ದೆ, ಅವರು ಕೂಡ ಬರ್ತಾ ಇದ್ದಾರಂತೆ ಅಂತ ಪೂಜಾ ಹೇಳ್ತಾಳೆ. ಅವ್ರು ಬಂದ್ಬಿಟ್ಟು ಕುಡಿಸಿ ಜಗಳ ಮಾಡಿಸ್ತಾರೆ ಅಂತ ನಿನಗೆ ನಂಬಿಕೆ ಇದೆಯಾ ಅಂತ ಸೂರ್ಯನ ಬಗ್ಗೆ ಮಾತಾಡ್ತಿರ್ತಾಳೆ ರೋಹಿಣಿ. ಖಂಡಿತವಾಗ್ಲೂ ಅವ್ರು ಬಂದು ಸೂರ್ಯನ್ಗೆ ಅದು ಇದು ಏನಾದರೂ ಹೇಳಿ ಅವ್ನು ಮತ್ತೆ ಕುಡಿಯೋ ಥರ ಮಾಡ್ತಾರೆ, ಹಾಗೆ ಅವ್ನು ಕುಡಿದು ಇಲ್ಲಿ ಜಗಳ ಆಗೋ ಥರ ಹಾಗೆ ಆಗುತ್ತೆ ಅಂತ ಪೂಜಾ ಹೇಳಿದಾಗ, ಸರಿ ಹಾಗಾದರೆ ಅವ್ನು ಜಗಳ ಶುರು ಮಾಡಿದ್ರೆ ಖಂಡಿತವಾಗ್ಲೂ ಈ ಶಾಸ್ತ್ರ ಸರಿಯಾಗಿ ನಡೆಯೋದಿಲ್ಲ, ಅದಾದಮೇಲೆ ಇಂಥ ವ್ಯಕ್ತಿ ಇರೋವಂಥ ಜಾಗಕ್ಕೆ ನನ್ನ ತಂದೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ, ಹಾಗೆ ಬಂದರೆ ನನಗೆ ಅವಮಾನ ಆಗುತ್ತೆ, ನಾನಂತೂ ಅವ್ರನ್ನ ಕರೆಸೋದಿಲ್ಲ, ವಾಪಸ್ ಹೋಗಿ ಅಂತ ಹೇಳ್ತೀನಿ ಅಂತ ನಾನು ನಾಟಕ ಮಾಡಿಬಿಡ್ತೀನಿ. ಅದಾದಮೇಲೆ ಆ ಸೂರ್ಯನ ಎಲ್ಲರೂ ಬೈತಾ ಇರ್ತಾರೆ, ಆ ಸೂರ್ಯನ ಜಗಳದಲ್ಲಿ ನಮ್ಮಪ್ಪನ ಬಗ್ಗೆ ಯಾರೂ ಗಮನನೇ ಕೊಡಲ್ಲ, ಇದೇ ಒಳ್ಳೆ ಐಡಿಯಾ ಅಂತ ತುಂಬಾ ಖುಷಿಯಾಗಿರ್ತಾಳೆ. ಸರಿಯಾದ ಸಮಯಕ್ಕೆ ಬಂದು ಆ ಸೂರ್ಯ ಜಗಳ ಮಾಡಿದ್ರೆ ಅಷ್ಟೇ ಸಾಕು ಅಂತ ರೋಹಿಣಿ ಮಾತಾಡ್ತಿರ್ತಾಳೆ. ಸೂರ್ಯ ಕುಡಿದ್ರೆ ಏನಾದ್ರು ಜಗಳ ಮಾಡ್ತಾನ ಖಂಡಿತವಾಗ್ಲೂ ಅಂತ ಪೂಜಾ ಹೇಳಿದಾಗ, ಖಂಡಿತವಾಗ್ಲೂ ಮಾಡ್ತಾನೆ, ಯಾಕಂದರೆ ಒಂದ್ಸಲಿ ಕುಡ್ಕೊಂಡು ಬಂದು ನನಗೇನೆ ಹೊಡೆದಿದ್ದ, ಅವ್ನು ಕುಡಿದ್ರೆ ಮನುಷ್ಯನಾಗೇ ಇರಲ್ಲ, ಏನು ಮಾಡ್ತಾನೆ ಅಂತ ಅವನಿಗೆ ಗೊತ್ತಿರಲ್ಲ ಅಂದಾಗ ರೋಹಿಣಿ ಹೇಳಿದ ತಕ್ಷಣ, ಹಾಗಾದರೆ ಬಿಡು, ಸರಿ ಹೋಯ್ತು, ನಮ್ಮ ಪ್ರಾಬ್ಲಮ್ ಸಾಲ್ವ್ ಆದಾಗೆ ಅಂತ ಅಂದ್ಕೊಂಡು ಖುಷಿಯಾಗಿ ಮಾತಾಡ್ತಿರ್ತಾರೆ ರೋಹಿಣಿ ಮತ್ತು ಪೂಜಾ. ಇಲ್ಲಿಗೆ ಸಂಚಿಕೆಯ ವಿಡಿಯೋ ಮುಕ್ತಾಯವಾಗಿದೆ. ಈ ವಿಡಿಯೋ ಇಷ್ಟವಾಗಿರೋ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.